ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ರೇವಲ್ಶಿ ಗ್ರಾಮದಲ್ಲಿ ಏನು ಅಲ್ಪಸಂಖ್ಯಾತರಿಗೆ ಸಚಿವ ಸಂಪುಟದಲ್ಲಿ ಕೇವಲ ಒಂದು ಸ್ಥಾನವನ್ನು ಕೊಟ್ಟು ಅನ್ಯಾಯ ಮಾಡಿದ್ದಾರೆ ಅಂಥೇಳಿ ಇವತ್ತೆಲ್ಲರ ಭಾವನೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಜನ ಅಲ್ಪಸಂಖ್ಯಾತರು. ಕಾರಣ ಇಷ್ಟೇ, ಜಮೀರ್ ಅಹಮದ್ ಖಾನ್ರವರು ಈ ರಾಜ್ಯದ ಅಲ್ಪಸಂಖ್ಯಾತ ಪ್ರಭಾವಿ ನಾಯಕರು. ಹೆಂಗಾಗ್ತಾರಂದರೆ ಇಡೀ ಅಲ್ಪಸಂಖ್ಯಾತ ಸಮುದಾಯವನ್ನು ಏನು ಹಿಂದುಳಿದಿದ್ರು ಅವರನ್ನು ಮೇಲೆತ್ತುವಂಥ ಕೆಲಸವನ್ನು ಈ ರಾಜ್ಯದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಅಲ್ಪಸಂಖ್ಯಾತ ಸಮುದಾಯದ ಏನು ಶಿಕ್ಷಣದಿಂದ ವಂಚಿತರಾಗಿದ್ದರು IAS IPS ಕೋಚಿಂಗ್ ಸೆಂಟ್ರನ್ನು ತೆಗೆದ್ರು. ಜಿಲ್ಲೆಗೊಂದು ಆಂಬುಲೆನ್ಸನ್ನು ಈ ಸಮುದಾಯಕ್ಕೆ ಕೊಡಿಸಿದ್ದಾರೆ. ಮತ್ತು ಅನೇಕ ಜನಪರ ಕಾರ್ಯಕ್ರಮಗಳನ್ನು 110 ಹೊಸ ಶಾಲೆಗಳನ್ನು ಮತ್ತು ಈಗ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮೌಲಾನಾ ಆಜಾದ್ ಮತ್ತು ಮುರಾರ್ಜಿ ಶಾಲೆಗಳನ್ನು ಇವೆಲ್ಲ ಕಾರ್ಯಕ್ರಮಗಳನ್ನು ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದಾರೆ. ಮತ್ತು ಸಾವಿರಾರು ಲಕ್ಷಾಂತರ ಬಡ ಕುಟುಂಬಗಳಿಗೆ ಒಂದು ಆಸರೆ ಆಗುವಂಥ ವಸತಿ ಮಂತ್ರಿಯಾಗಿ ಯಶಸ್ವಿಯಾಗಿ ಇವತ್ತು ಅವರು ಬಡ ಜನತೆಗೆ ಆಶ್ರಯವನ್ನು ಕೊಡುವಂಥ ಕೆಲಸವನ್ನು ಕೂಡ ಇವತ್ತು ಮಾಡಿದ್ದಾರೆ. ಭಾಳ ಉತ್ತಮವಾಗಿ ಕೆಲಸವನ್ನು ಮಾಡತಕ್ಕಂಥ ಈ ಸಂದರ್ಭದಲ್ಲಿ ಕೆಲ ಕಿಡಿಗೇಡಿಗಳು ಅವರ ಏಳಿಗೆಯನ್ನು ಸಹಿಸದೆ, ಅವರ ಜನಪ್ರೀತಿಯನ್ನು ಸಹಿಸದೆ ಇವತ್ತಿನ ದಿನ ಷಡ್ಯಂತರವನ್ನು ಮಾಡಿ ಅವರನ್ನು ಡೆಪ್ಟಿ ಚೀಫ್ ಮಿನಿಸ್ಟರ್ ಉಪಮುಖ್ಯಮಂತ್ರಿಗಳಾಗಿ ಅವರಿಗೆ ಈಗಾಗಲೇ ಎಲ್ಲ ಸಿದ್ಧತೆಯನ್ನು ನಡೆದಿತ್ತು. ಕೊನೆಯ ಕ್ಷಣದಲ್ಲಿ ಅವರನ್ನು ತಪ್ಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರು ಈ ರಾಜ್ಯದಲ್ಲಿ ಅವರ ಬೆನ್ನಿಗೆ ನಿಂತು ಅವರು ತಗೊಳ್ಳುವ ತೀರ್ಮಾನಕ್ಕೆ ಬದ್ಧರಾಗಿರ್ತಾರೆ. ಆದ ಕಾರಣ ನಾವು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮತ್ತು ಸನ್ಮಾನ್ಯ ಶ್ರೀ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಲ್ಲಿ ಕೈ ಜೋಡಿಸಿ ಮಾಡಿದ್ವಿ. ಕಾರಣ ಇಷ್ಟೇ, ಅವರು ಬರೀ ಕರ್ನಾಟಕ ರಾಜ್ಯದೇ ಅಲ್ಲ, ಜಮೀರ್ ಅಹಮದ್ ಖಾನ್ರವರು ನೆರೆ ರಾಜ್ಯಗಳಲ್ಲೂ ಹೋಗಿ ತಮ್ಮ ಪ್ರಭಾವವನ್ನು ಬೀರಿ ಕಾಂಗ್ರೆಸ್ ಸರ್ಕಾರವನ್ನು ಸ್ಥಾಪನೆ ಮಾಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಅನ್ನತಕ್ಕಂಥದ್ದು ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಆದ್ದರಿಂದ ಅವರ ಈ ಅಲ್ಪಸಂಖ್ಯಾತ ಸಮುದಾಯದ ಶಕ್ತಿಯ ಪರೀಕ್ಷೆ ಮಾಡಬೇಡಿ, ದಯಮಾಡಿ ಪರೀಕ್ಷೆ ಮಾಡಬೇಡಿ. ಜಮೀರ್ ಅಹಮದ್ ಖಾನ್ ಒಂದು ವ್ಯಕ್ತಿ ಅಲ್ಲ, ಜಮೀರ್ ಅಹಮದ್ ಖಾನ್ ಒಂದು ಶಕ್ತಿ ಅನ್ನತಕ್ಕಂಥದ್ದು ಈ ನಾಡಿನಾದ್ಯಂತ ಇವತ್ತು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದರ ಮುಖೇನ ನಮಗೆ ಇವತ್ತು ಅವರ ಜನಪ್ರಿಯತೆಯನ್ನು ಗೊತ್ತಾಗ್ತದೆ. ಆದ್ದರಿಂದ ನಾವು ಇವತ್ತು ಕಳಕಳಿಯ ಮನವಿ ಮಾಡ್ತೀವಿ ಕಾಂಗ್ರೆಸ್ ಹೈಕಮಾಂಡ್ ಮತ್ತು